ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನನ್ನ ಹಸ್ಬೆಂಡು ಬರ್ತ್ಡೇ ಇದೆ. ಸೊ ಸಿಂಪಲ್ಲಾಗಿ ಬರ್ತ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ಸೊ ಏನು ಮಾಡಬೇಕು ಅಂತ ಐಡಿಯಾ ಇಲ್ಲ. ನನಗೆ ಏನು ಇಷ್ಟ ಇದೆ ಅಂದರೆ, ಅವ್ರಿಗೆ ಕಾರ್ ಅಂದರೆ ಸಿಕ್ಕಾಪಟ್ಟೆ ಇಷ್ಟ. ಸೊ ಹಾಗಾಗಿ ಕಾರ್ ಒಳಗಡೆ ಕೇಕ್ ಕಟ್ಟಿಂಗ್ ಮಾಡಿಸೋಣ, ಡೆಕೋರೇಟ್ ಮಾಡಿ ಅಂತ ಅಂದ್ಕೊಂಡಿದ್ದೀನಿ. ಸೊ ಹೆಂಗೆ ಹೋಗುತ್ತೆ ಏನಾಗುತ್ತೆ ಅಂತ ನೀವೇ ನೋಡ್ತೀರಾ. ಆ್ಯಂಡ್ ಬನ್ನಿ, ತಡ ಮಾಡದೆ ವಿಡಿಯೋ ಸ್ಟಾರ್ಟ್ ಮಾಡೋಣ. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದಂತೂ ಮರಿಬೇಡಿ. ಫಸ್ಟ್ ನಾನು ಬಂದೆ ಬೇಕ್ಸ್ ಆ್ಯಂಡ್ ಬ್ಲೂಮ್ಸ್ ಅಂತ, ಗೋವಿಂದರಾಜ್ ನಗರಲ್ಲಿದೆ. ಇಲ್ಲಿ ಬಂದು ಒಂದು ಫ್ರೆಶ್ ಫ್ಲವರ್ಸ್ ಬೊಕೆ ತೊಗೊಂಡೆ. ರೆಡ್ ರೋಸಸ್ ಎಲ್ಲ ಹಾಕಿ ಒಂದು ಪುಟ್ಟ ಬೊಕೆ ಮಾಡಿಸ್ಕೊಂಡಿದ್ದೀನಿ. ಅದನ್ನು ಅವ್ರಿಗೆ ಕೊಡೋಕ್ಕೆ, ನನ್ನ ಹಸ್ಬೆಂಡ್ಗೆ. ಆ್ಯಂಡ್ ಹಂಗೆ ಸ್ವಲ್ಪ ಸ್ವೀಟ್ಸ್ ಎಲ್ಲ ತೊಗೊಬೇಕಾಗಿತ್ತು. ಸೊ ಅದನ್ನೆಲ್ಲ ಶಾಪ್ ಮಾಡಿ ಕೇಕ್ನ ಆರ್ಡ್ರ್ ಕೊಟ್ಟು ಮನೆಗೆ ಹೋಗ್ತಾಯಿದ್ದೀನಿ. ಕೇಕ್ ಒಂದು 9 o'clock ಅಷ್ಟರಲ್ಲಿ ಸಿಗುತ್ತೆ ಅಂತ ಹೇಳಿದ್ದಾರೆ. ಆ್ಯಂಡ್ 9 o'clock ಅಷ್ಟರಲ್ಲಿ ನಾನು ಕೇಕ್ ಕೂಡ ತೊಗೊಂಡು ಬಂದೆ. ಲುಕ್ ಎಟ್ ದಿಸ್ ಕ್ಯೂಟ್ ಕೇಕ್, ಹ್ಯಾಪಿ ಬರ್ತ್ಡೇ ಹಸ್ಬೆಂಡ್ ಅಂತ ಎಷ್ಟು ಕ್ಯೂಟಾಗಿ ಮಾಡಿದ್ದಾರೆ. ಅಮ್ಮಸ್ ಪೇಸ್ಟ್ರಿಲಿ ತೊಗೊಂಡು ಬಂದೆ. ಆ್ಯಂಡ್ ಒಳಗಡೆ ಬ್ಲೂಬೆರಿ ಫ್ಲೇವರ್ ಕೇಕ್ ಇದೆ. ಕೇಕ್ ತರಬೇಕಾದ್ರೇ ನಾನೊಂದು ಅಷ್ಟು ಡೆಕೋರ್ ಐಟಮ್ಸ್ ಎಲ್ಲನೂ ತೊಗೊಂಡು ಬಂದಿದ್ದೆ. ಅದನ್ನು ನೀಟಾಗಿ ಬ್ಲೋ ಮಾಡಿ ಬಲೂನ್ಸ್ನೆಲ್ಲ ಕಾರ್ ಹಿಂದೆಗಡೆ ತುಂಬಿದ್ದೀನಿ. ಆ್ಯಂಡ್ ಟೈನಿ ಲೈಟ್ ಕೂಡ ಬಿಟ್ಟಿದ್ದೀನಿ. ಹ್ಯಾಪಿ ಬರ್ತ್ಡೇ ಅಂತ ಒಂದು ಟ್ಯಾಗ್ ಕೂಡ ಹಾಕಿದ್ದೀನಿ. ಒಳಗಡೆ ಒಂದು ಪುಟ್ಟ ಸ್ಟ್ಯಾಂಡ್ ಇಟ್ಟಿದ್ದೀನಿ ಕೇಕ್ ಇಡೋದಕ್ಕೆ. ಸಿಂಪಲ್ಲಾಗಿ ಡೆಕೋರ್ ಮಾಡಿದ್ದೀನಿ. ಹೇಗೆ ಕಾಣಿಸ್ತಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ನನಗೆ ಹೇಳಿ. ಅಷ್ಟರಲ್ಲಿ ಮಮ್ಮಿ ಮನೇಲಿ ಮಟನ್ ಬಿರಿಯಾನಿ ಮತ್ತು ಮಟನ್ ಚಾಪ್ಸ್ ಮಾಡಿದರು, ನನ್ನ ಹಸ್ಬೆಂಡ್ಗೆ ಇಷ್ಟ ಅಂದ್ಬಿಟ್ಟು. ನನ್ನ ಹಸ್ಬೆಂಡ್ಗೆ ನಮ್ಮ ಮಮ್ಮಿ ಮಾಡೋ ಫುಡ್ಡೆಲ್ಲ ತುಂಬ ಇಷ್ಟ ಆಗುತ್ತೆ. ಹಾಗಾಗಿ ಮಮ್ಮಿ ಅವ್ರಿಗೆ ನಾನ್ ವೆಜ್ ಪ್ರಿಪೇರ್ ಮಾಡಿದರು. ಸೊ ಊಟ ಮಾಡಿಕೊಂಡು ನಾವು ಪೋಲಾರ್ ಬೇರ್ ಕರ್ಕೊಂಡು ಹೋಗಿ ಅಂತ ಹೇಳಿದ್ವಿ. ಅವರು ಕರ್ಕೊಂಡು ಹೋಗ್ತಾ ಇದ್ದಾರೆ. ಅವ್ರಿಗೆ ಐಡಿಯಾ ಇಲ್ಲ. ಹ್ಯಾಪಿ ಬರ್ತ್ಡೇ ಅಪ್ಪು. ಥ್ಯಾಂಕ್ ಯು ಸೋ ಮಚ್. ಎಲ್ಲಿ ಹೋಗ್ತಾ ಇದೆಯಾ? 11:30. ಎಲ್ಲೋ ಪೋಲಾರ್ ಬೇರ್ ಕರ್ಕೊಂಡು ಹೋಗು ಅಂದಲ್ಲ, ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೌದಾ? ಎಸ್. ಬೇರೆ ಏನೂ ಗೊತ್ತಿಲ್ಲ ನಿಮಗೆ? ಸದ್ಯಕ್ಕೇನು ಗೊತ್ತಿಲ್ಲ. ಅಲ್ಲೋದ್ಮೇಲೆ ಗೊತ್ತಾಗುತ್ತೆ ಏನೇನು ಮಾಡ್ತೀಯ ನೀನು, ಏನೋ ಅನ್ನೋದೆಲ್ಲ. ನಾನೇನು ಮಾಡ್ಬೇಕು ನಿನಗೆ? ಏನೋ ಮಾಡಿರ್ತೀಯ ಸರ್ಪ್ರೈಸ್ನ. ಸರ್ಪ್ರೈಸಾ? ಸರ್ಪ್ರೈಸ್ ಇಲ್ಲ, ಮಣ್ಣು ಇಲ್ಲ. ಐಸ್ ಕ್ರೀಮ್ ತಿನ್ಕೊಂಡು ವಾಪಸ್ ಬರೋಣ ಮನೆಗೆ ಅಷ್ಟೇ. ಇಲ್ಲಿ ನಮ್ಮ ಬಾಸ್ ತರಲೆ. ಹಿಂಗೋಗೋಣ, ಹಿಂಗೋಗೋಣ. ರೈಟ್ ರೋಡ್ ಇಲ್ಲ ಅಲ್ಲಿ. ಯಾಕಪ್ಪು? ಲೈಟ್ ಹಾಯ್ ಮಾಡಿ. ಅವನು ಮಲಗಿಲ್ಲ ಇವತ್ತು. ಅವ್ರ ಅಪ್ಪಂಗೆ ಬರ್ತ್ಡೇ ವಿಶ್ ಮಾಡೋಣ ಅಂತ ಎದ್ದು ಕೂತವ್ ನೋಡಿ. ಖುಷಿ ಆಗ್ಬಿಟ್ಟು ಅಂತಾನೆ ನಿದ್ದೆನೇ ಮಾಡಿಲ್ಲ. 12 ಗಂಟೆ ಆದ್ರು. ಫುಲ್ ಎನರ್ಜಿ ಬಾಸ್ಗೆ. ನೀನೇ ರೆಕಾರ್ಡ್ ಮಾಡ್ತೀನಪ್ಪ, ಫೋನ್ ಕೊಡ್ಲಾ? ನನ್ನ ಹಸ್ಬೆಂಡಿಗೆ ಗೊತ್ತಿಲ್ಲ ನಾವು ಕೇಕ್ ಕಟ್ ಮಾಡ್ಸೋಕೆ ಅವ್ರನ್ನ ಕರ್ಕೊಂಡು ಬಂದಿದ್ದೀವಿ ಅಂತ. ಅವ್ರು ಅಂದ್ಕೊಂಡ್ರು ನಾವು ಐಸ್ ಕ್ರೀಮ್ ತಿನ್ನೋದಕ್ಕೆ ಬಂದಿದ್ದೀವಿ ಅಂತ. ಸೊ ಹಾಗಾಗಿ ಅದನ್ನೇ ಮೇಂಟೈನ್ ಮಾಡ್ತಾಯಿದ್ದೆ. ಸೊ ಹಿಂದೆಗಡೆ ಎಲ್ಲನೂ ರೆಡಿ ಇತ್ತು ಕಾರಲ್ಲಿ. ನಾನು ಅಷ್ಟರಲ್ಲಿ ಹೋಗಿ DBC ಆರ್ಡ್ರ್ ಮಾಡಿ ತೊಗೊಂಡು ಬಂದೆ. ನನ್ನ ಫೇವ್ರೆಟ್ DBC. ಯಾರಾದರೂ DBC ಲವರ್ಸ್ ಇದ್ದರೆ ಕಮೆಂಟ್ ಮಾಡಿ ನಿಮಗೂ ಅದು ಇಷ್ಟನಾ ಅಂತ. ಏನಕ್ಕೆ ನನ್ನ ಹಸ್ಬೆಂಡ್ ಬರ್ತ್ಡೇ ಇಷ್ಟು ಸಿಂಪಲ್ಲಾಗಿ ಮಾಡ್ತಿದ್ದೀವಿ ಅಂದರೆ, ಆಬ್ವಿಯಸ್ಲಿ ನಮಗೆ ಸೆಲೆಬ್ರೇಟ್ ಮಾಡೋದಕ್ಕೆ ಅಷ್ಟೊಂದು ಇಷ್ಟ ಆಗ್ತಾಯಿಲ್ಲ ಈ ನಡುವೆ. ಸುಮ್ಮನೆ ಅನ್ವಾಂಟೆಡ್ ಥಿಂಗ್ಸಿಗೆ ವೇಸ್ಟ್ ಮಾಡೋ ಬದಲು ಸಿಂಪಲ್ಲಾಗಿ ಬರ್ತ್ಡೇ ಮಾಡಿ ಸೆಲೆಬ್ರೇಟ್ ಮಾಡಿ. ಆ್ಯಂಡ್ ಏನಾದರೂ ಯೂಸ್ಫುಲ್ ಆಗಿರೋದನ್ನ ಮಾಡೋಣ, ಅದ್ರ ಬದಲು ಏನಾದರೂ ವ್ಯಾಲ್ಯೂಯಬಲ್ ಥಿಂಗ್ಸ್ನ ತೊಗೊಳ್ಳೋಣ ಅಂತ ಅಷ್ಟೇ. ನನ್ನ ಮಗುನ ನೋಡ್ಕೊಳ್ಳೋದ್ರಲ್ಲೇ ತುಂಬ ಟೈಮ್ ಸ್ಪೆಂಡ್ ಮಾಡಿಬಿಡ್ತೀನಿ. ಹಾಗಾಗಿ ಅವನಿಗೆ ಜಾಸ್ತಿ ಟೈಮ್ ಕೊಡ್ತಾ ಇರೋದ್ರಿಂದ ನಾನು ಹೊರಗೆ ಹೋಗಿ ಅದು ಇದು ತೊಗೊಬರೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ನನ್ನ ಹಸ್ಬೆಂಡ್ ವರ್ಕಲ್ಲಿ ಇರ್ತಾರೆ. ಸೊ ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ಟ್ರೈ ಮಾಡಿದ್ದೀನಿ ಮಾಡೋದಕ್ಕೆ. ಲಾಸ್ಟ್ ಇಯರ್ ನನ್ನ ಹಸ್ಬೆಂಡ್ ಬರ್ತ್ಡೇನ ಸೆಲೆಬ್ರೇಟ್ ಮಾಡಿ ಅದನ್ನು ವಿಡಿಯೋ ಮಾಡಿ ಹಾಕಿದ್ದೀನಿ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಯಾರಾದರೂ ನೋಡಬೇಕನ್ಸಿದ್ರೆ ಪ್ಲೀಸ್ ಹೋಗಿ ನೋಡಿ. ನಾವು ಮದುವೆ ಆಗಿ ಇದು 2ನೇ ವರ್ಷ ಸೆಲೆಬ್ರೇಟ್ ಮಾಡ್ತಿರೋದು. ನನ್ನ ಹಸ್ಬೆಂಡು 2nd ಬರ್ತ್ಡೇ ನನ್ನ ಜೊತೆ. ತುಂಬಾ ಖುಷಿ ಆಗ್ತಿದೆ ಸೆಲೆಬ್ರೇಟ್ ಮಾಡೋದಕ್ಕೆ. ನಮ್ಗೆ ಇಷ್ಟಪಟ್ಟವ್ರಿಗೆ ಏನಾದರೂ ಒಂದು ಪುಟ್ಟದಾಗಿ ಸೆಲೆಬ್ರೇಷನ್ ಮಾಡೋದ್ರಲ್ಲಿರೋ ಖುಷಿನೇ ಬೇರೆ. ಅದು ನಮ್ಮ ಕೈಯಾರೆ ನಾವು ಮಾಡಿದ್ರೆ ಇನ್ನೂ ಖುಷಿ ಜಾಸ್ತಿ ಸಿಗುತ್ತೆ.
ಇಟ್ಸ್ ಟೈಮ್ ಟು ಸೆಲೆಬ್ರೇಟ್. ಬನ್ನಿ ನೀವು ಕೂಡ ನಮ್ಮ ಪುಟ್ಟ ಫ್ಯಾಮಿಲಿ ಜೊತೆ ಸೇರಿಕೊಂಡು ಸೆಲೆಬ್ರೇಟ್ ಮಾಡಿ. Happy birthday to you. Happy birthday to you, Manikanta. ಬನ್ರಿ ಹಂಗೆ ಗುಂಡಾಣ ಒಂಚೂರು ನೆಕ್ಸು ಥ್ಯಾಂಕ್ ಯು ಬೊಕ್ಕೆ ಎಲ್ಲ ಹಾಳು ಮಾಡ್ತಾರೆ. ರತನ್ ಗೌಡ. ಅಂದು ರತನ್ ಗೌಡ ಅಮ್ಮ ನನಗೆ ಕೊಟ್ಟಿರೋದು ರೋಸು. ಹ್ಯಾಪಿ ಬರ್ತ್ಡೇ ಪಪ್ಪ ಹೇಳು. ಹ್ಯಾಪಿ ಬರ್ತ್ಡೇ ಪಪ್ಪ. ಹ್ಯಾಪಿ ಬರ್ತ್ಡೇ ಪಪ್ಪ. ಪಪ್ಪಿ ಕೊಡು ಪಪ್ಪಂಗೆ. ಅಲ್ಲಿ ಪಪ್ಪನ ಬರ್ಡೇ. ಇಷ್ಟು ನೀನು ಮಾಡಬೇಕು, ಕೇಕು ನೀನು ತಿನ್ನಿಸ್ಬೇಕಾ, ಎಲ್ಲ ನಿನಗೆ ನಾನೇ ಮಾಡ್ಬಿಟ್ರೆ. ಹ್ಯಾಪಿ ಬರ್ತ್ಡೇ ಪಪ್ಪ. ಆ್ಯಂಡ್ ಕೇಕ್ ಕಟ್ ಮಾಡಿ ನಾವು ಅದನ್ನು ತಿಂದು ಆ್ಯಂಡ್ ರೋಡಲ್ಲಿ ಒಂದಷ್ಟು ಜನ ಸೆಲೆಬ್ರೇಟ್ ಮಾಡ್ತಿದ್ದಿದ್ದು ನೋಡಿ ನನ್ನ ಹಸ್ಬೆಂಡ್ಗೆ ವಿಶ್ ಕೂಡ ಮಾಡಿದ್ರು. ಆ್ಯಂಡ್ ನಾವು ಕೂಡ ಕೇಕ್ ಎಲ್ಲ ಶೇರ್ ಮಾಡಿ ಮನೆ ಕಡೆ ಹೋಗ್ತಾ ಇದ್ದೀವಿ. ನಗುತ್ತಾ ನಗುತ್ತಾ ಬಾಳು ನೀನು 100 ವರ್ಷ. ಇರಲಿ ಇರಲಿ ಹರ್ಷ ಹರ್ಷ. ನಾವು ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡಿದ್ವಿ. ಬಟ್ ನನ್ನ ಹಸ್ಬೆಂಡ್ಗೆ ಕೆಲಸ ಇತ್ತು. ಸೊ ಹಾಗಾಗಿ ರಜಾ ಎಲ್ಲ ಹಾಕೋದು ಬೇಡ ಅಂತ ಹೇಳಿ ಅವ್ರ ಕೆಲಸ ಮುಗಿಸಿದ್ರು. ಮುಗಿಸ್ಕೊಂಡು ನೈಟ್ ಬಂದರು. ಸೊ ಡಿನ್ನರ್ಗೆಲ್ಲಾದರೂ ಆಚೆ ಹೋಗೋಣ ಅಂತ ಹೇಳಿದ್ದೆ. ಹಾಗಾಗಿ ಕೆಲಸ ಮುಗಿಸ್ಕೊಂಡು ಮನೆಗೆ ಬಂದರು. ನಾನು ರಂಗಸ್ಥಳಂಗೆ ಮುಂಚೆನೇ ಹೋಗಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ನ ಕೇಳಿದೆ, ನೀವು ಟ್ರೈ ಮಾಡಿದ್ದೀರಾ ಇಲ್ಲಿ ಅಂತ. ಇಲ್ಲ ಅಂದರು. ಸೊ ಹಾಗಾಗಿ ಹೊಸ್ದಾಗಿರುತ್ತೆ ಅವರಿಗೂ ಅಂತ ಹೇಳಿ ಅವ್ರನ್ನ ರಂಗಸ್ಥಳಂ RR ನಗರಲ್ಲಿರೋ ರಂಗಸ್ಥಳಂಗೆ ಕರ್ಕೊಂಡು ಬಂದಿದ್ದೀನಿ. ಗೈಸ್ ಮುಂದೆಯಿಂದ ನನ್ನ ಮಗನ್ನ ಯಾರೇ ನೋಡಿದ್ರು ತುಂಬ ಇಷ್ಟಪಡ್ತಾರೆ ಅವನ್ನ ಎತ್ಕೊಳ್ಳೋದಕ್ಕೆ, ಮುದ್ದಾಡೋದಕ್ಕೆ. ಕ್ಯೂಟಾಗಿದ್ದಾನೆ ಅಂತ. ಆ್ಯಂಡ್ ತುಂಬ ಜನ ಕೇಳೋದು ಹೆಣ್ಮಗುನ ಅಂತ. ಅವ್ನು ನೋಡೋದಕ್ಕೆ ಅಷ್ಟು ಲಕ್ಷಣವಾಗಿದ್ದಾನೆ ಅಂತ ಹೇಳ್ತಾ ಇರ್ತಾರೆ. ನೋಡೋದಕ್ಕೆ ಹೆಣ್ಮಗು ಥರ ಇದ್ದಾನೆ ಲಕ್ಷಣವಾಗಿ ಅಂತ. ಆ್ಯಂಡ್ ಇಲ್ಲಿ ಬಗ್ಗೆ ಹೇಳಲೇಬೇಕು, ಸ್ಟಾಫ್ಸ್ ಅಂತೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡಿದ್ರು. ಅಲ್ಲಿ ನನ್ನ ಮಗ ಅಂತೂ ಸಿಕ್ಕಾಪಟ್ಟೆ ಅವ್ರಿಗೆ ಇಷ್ಟ ಆಗಿಬಿಟ್ಟಿದ್ದ. ಅವ್ನು ಎಷ್ಟು ಅವ್ರಿಗೆ ಹಿಂಸೆ ಕೊಟ್ಟರು ಒಂದು ಸ್ವಲ್ಪನೂ ಬೇಜಾರು ಮಾಡ್ಕೊಂಡಿಲ್ಲ. ಖುಷಿಯಿಂದ ಅವನ್ನ ಎತ್ಕೊಳ್ಳೋದು, ಆಟಾಡ್ಸೋದು, ಮುದ್ದು ಮಾಡೋದು ಮಾಡ್ತಾನೆ ಇದ್ದರು. ನಮಗಂತೂ ಊಟ ಮಾಡಬೇಕಾದ್ರೆ ಒಂದು ಸ್ವಲ್ಪನೂ ತೊಂದರೆನೇ ಆಗಲಿಲ್ಲ. ಯಾಕಂದರೆ ಅವ್ರು ಎತ್ಕೊಂಡು ಹೋಗ್ಬಿಟ್ಟು ಆರಾಮಾಗಿ ಅವನ್ನ ನೋಡ್ಕೊತಾ ಇದ್ರು. ನೀವು ಆರಾಮಾಗಿ ಊಟ ಮಾಡಿ, ನಾವು ನೋಡ್ಕೊತೀವಿ ಮಗುನ ಅಂತ ಹೇಳಿ ತುಂಬಾ ಖುಷಿ ಆಯಿತು. ನಾವು ಈ ಜಾಗ ಸೆಲೆಕ್ಟ್ ಮಾಡಿದ್ವಿ. ಯಾಕಂದರೆ ಮಗು ಇರಬೇಕಾದ್ರೆ ಎಲ್ಲಾದರೂ ಊಟಕ್ಕೆ ಹೋದರೆ ತುಂಬಾ ಕಷ್ಟ ಮ್ಯಾನೇಜ್ ಮಾಡೋದು. ಯಾಕಂದರೆ ಅವರು ಎಳೆಯೋದು
ತೀಟೆ ಮಾಡೋದು ಜಾಸ್ತಿ ಮಾಡ್ತಾ ಇರ್ತಾರೆ. ಅವರು ನೀವು ಆರಾಮಾಗಿ ಫುಡ್ ಎಂಜಾಯ್ ಮಾಡಿ ನಾವು ಮಗು ನೋಡ್ಕೊತೀನಿ ಅಂತ ನೋಡಿಕೊಂಡ್ರು. ನನಗಂತೂ ತುಂಬಾ ಖುಷಿ ಆಯಿತು ಇಲ್ಲಿ ಬಂದು. ಗೈಸ್, ಈ ಹೋಟ್ಲಲ್ಲಿ ನಮ್ಮ ಮಗನಿಗೆ ಫುಲ್ ಡಿಮ್ಯಾಂಡ್ ಆಗ್ಬಿಟ್ಟೈತೆ ನೋಡಿ. ಎತ್ಕೊಂಡು ಹೋಗೋದು ಎತ್ಕೊಂಡು ಬರೋದೇ ನಡೀತೈತೆ. ಫುಲ್ ಡಿಮ್ಯಾಂಡ್ ನನ್ನ ಮಗನಿಗೆ. ಮಗು ತುಂಬ ಚೆನ್ನಾಗಿದೆ, ಮಗು ತುಂಬ ಚೆನ್ನಾಗಿದೆ. ಇನ್ನೊಂದು ಏನಂದರೆ ನನ್ನ ವೈಫ್ ಬಂದಿದ್ದ ಕಡೆ ಎಲ್ಲ ಎಕ್ಸಾಮ್ಗೆ ಓದೋ ಥರ ಮೆನ್ಯೂನ ಓದ್ತಾ ಇರ್ತಾಳೆ. ಎಕ್ಸಾಮ್ ಬರ್ದಿಲ್ಲ ಅಂದ್ಬಿಟ್ಟು ಇಲ್ಲಿ ಮೆನ್ಯೂ ಓದ್ತಾ ಇರ್ತಾರೆ. ಏನು ಆರ್ಡ್ರ್ ಮಾಡಿದ್ರು ತಿನ್ನೋದು ನಾನೇ ತಾನೆ. ಆರ್ ನಗರಲ್ಲಿರೋ ರಂಗಸ್ಥಳಂ ಅನ್ನೋ ಹೋಟೆಲಿಗೆ ಬಂದಿದ್ದೀವಿ. ಬರ್ಡೇ ಸ್ಪೆಷಲ್ ಇವತ್ತು ನನ್ನ ಬರ್ಡೇ. ಅದಕ್ಕೆ ನಮ್ಮ ವೈಫ್ ಎಲ್ಲ ಪಾರ್ಟಿ ಕೊಡ್ತಾರೆ. ಕೊಡಬೇಕಾದ ನಾನು, ಆದರೆ ನನ್ನ ವೈಫೇ ಕೊಡ್ತಾರೆ ಪಾರ್ಟಿನ. ನೋಡಿ ಅರ್ಜೆಂಟ್ ನೋಡ್ರಿ ಅವ್ನಿಗೆ ಯಾವ ಥರ ಅಂತಂದರೆ, ಊಟಕ್ಕೆ ಬಂದರೆ ಅವನು ಕೊಟ್ಟಿಲ್ಲ ಅಂದರೆ ಮುಗೀತು. ಕೂಲ್ ಕೂಲ್, ತಂಪು ತಂಪು, ಕೂಲ್ ಕೂಲ್. ಏನು ಮಾಡೋಕ್ಕಾಗಲ್ಲ, ನಮ್ಮ ಮಗನ ಸ್ಟ್ರೆಂತ್ ಅದು. ಇನ್ನೊಂದು ಕೊಡ್ತಾರೆ, ಚೇಂಜ್ ಮಾಡ್ಕೊಳ್ರಿ ಅಷ್ಟೇ. ಅದು ಆ್ಯಂಗ್ರಿ ಬರ್ಡ್ ಆಗ್ಬಿಟ್ಟವಳು ನನ್ನ ವೈಫು. ಹಂಗೆ ಮುಖ ತೋರಿಸು, ಕೋಪ. ನೋಡಿದ್ರಲ್ಲ ನನ್ನ ಮಗ ಎಂಥ ತರಲೆ ಅಂತ. ಕೈಗೆ ಏನು ಸಿಕ್ಕಿದ್ರೂ ಬಿಡೋದಿಲ್ಲ, ಅರ್ಧ ಆಗ್ತಾನೆ ಇಲ್ಲ ಕಿತ್ತಾಕ್ತಾನೆ. ಅದು ಏನಾಗಿದ್ರೂ ಸರಿ. ಅವ್ರ ಪಾಪ ಎಲ್ಲೇ ಹಾಕಿದ್ರು ಅದನ್ನು ಅರ್ಧೇ ಹಾಕ್ಬಿಟ್ಟ. ಸ್ಟಾರ್ಟರ್ಸ್ ನಾವು ಚಿಕನ್ ಲಾಲಿಪಾಪ್ ಮತ್ತು ಚಿಕನ್ ತಂದೂರಿ ಆರ್ಡರ್ ಮಾಡಿದ್ವಿ. ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ನನ್ನ ಹಸ್ಬೆಂಡ್ ಮಟನ್ ಬಿರಿಯಾನಿ ಆರ್ಡರ್ ಮಾಡಿದ್ರು. ನಾನು ಚಿಕನ್ ಬಿರಿಯಾನಿ ತೊಗೊಳ್ಳೋಣ ಅಂತ ಕೇಳಿದೆ. ಅವ್ರದ್ದು ಅವೈಲಬಲ್ ಇಲ್ಲ, ಇವಾಗ ಖಾಲಿ ಆಗಿದೆ. ಗೀ ರೈಸ್ ಮತ್ತು ಅದು ಚಿಕನ್ ಗ್ರೇವಿ ಹಾಕಿ ಏನು ಡಿಫ್ರೆಂಟಾಗಿದೆ, ನಮ್ಮ ಹೋಟೆಲ್ ಸ್ಪೆಷಲ್, ಅದು ಟ್ರೈ ಮಾಡಿ ಅಂತ ಹೇಳಿದ್ರು. ಸೊ ಅದನ್ನು ತೊಗೊಂಡಿದ್ವಿ. ಆ್ಯಂಡ್ ಮಟನ್ ಬಿರಿಯಾನಿ ಕೂಡ ತೊಗೊಂಡಿದ್ವಿ. ಎಲ್ಲನೂ ತುಂಬಾ ಚೆನ್ನಾಗಿತ್ತು. ಟೇಸ್ಟ್ ವೈಸ್, ಆ್ಯಂಬಿಯನ್ಸ್ ಆ್ಯಂಡ್ ಸ್ಟಾಫ್ಸ್ ಕೂಡ ತುಂಬ ಪೊಲೈಟಾಗಿ ಪೇಷನ್ಸಿಂದ ಬಿಹೇವ್ ಮಾಡಿದ್ರು. ತುಂಬಾ ಚೆನ್ನಾಗಿತ್ತು. ಇದು ಫುಲ್ ಆಂಧ್ರ ಸ್ಟೈಲ್ ರೆಸ್ಟೋರೆಂಟ್ ಆಗಿರೋದ್ರಿಂದ ಸ್ವಲ್ಪ ಸ್ಪೈಸ್ ಎಲ್ಲ ಜಾಸ್ತಿ ಇರುತ್ತೆ. ಆ್ಯಂಡ್ ಸ್ಪೈಸ್ ಇಷ್ಟಪಡೋರಿಗೆ ಇದು ಹೇಳಿ ಮಾಡಿಸಿದ ಜಾಗ ಅಂತ ಅಂದ್ಕೊತೀನಿ. ಯಾಕಂದರೆ ನಾನು ಮನೇಲೆಲ್ಲರೂ ಜಾಸ್ತಿ ಸ್ಪೈಸ್ ತಿಂತೀವಿ. ಸೊ ಹಾಗಾಗಿ ನಮಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ಯಾರಾದರೂ ಸ್ಪೈಸಿ ಫುಡ್ ಇಷ್ಟಪಡೋರಾದರೆ ಇಲ್ಲಿಗೆ ಬಂದರೆ 100% ಸ್ಯಾಟಿಸ್ಫೈಯಿಂಗ್ ಆಗಿರುತ್ತೆ. ನನಗಂತೂ ಈ ಪ್ಲೇಸ್ ತುಂಬ ಇಷ್ಟ. ಮುಂಚೆ ನಾನು ಬಂದಿದ್ದೆ ಆ್ಯಂಡ್ ನನ್ನ ಹಸ್ಬೆಂಡ್ನ ಕರ್ಕೊಂಡು ಇದು ಸೆಕೆಂಡ್ ಟೈಮ್ ನಾನು ಬಂದಿರೋದು. ನನಗೆ ಸಿಕ್ಕಾಪಟ್ಟೆ ಇಷ್ಟ ಈ ಜಾಗ. ಈ ಫುಡ್ ಆಂಧ್ರ ಸ್ಟೈಲ್ ತಿನ್ನಬೇಕು ಅಂತಲೇ ನಾನು ಇಲ್ಲಿಗೆ ಬರ್ತೀನಿ. ಲಾಸ್ಟ್ ಬಟ್ ನಾಟ್ ದಿ ಲೀಸ್ಟ್, ಲೈಮ್ ಸೋಡಾ ನನ್ನ ಹಸ್ಬೆಂಡ್ ಫೇವ್ರೇಟ್. ಯೂಶ್ವಲಿ ನನ್ನ ಹಸ್ಬೆಂಡ್ ಜೀನ್ಸ್ ಹಾಕ್ತಾರೆ. ಈ ಸಲ ನನ್ನ ಮಮ್ಮಿ ಸೆಲೆಕ್ಟ್ ಮಾಡಿದ್ರು. ಈ ಥರ ಮಣಿ ಹಾಕಿದ್ರೆ ಚೆನ್ನಾಗಿ ಕಾಣಿಸುತ್ತೆ ಅಂದ್ಬಿಟ್ಟು ಅವರೇ ಕೊಡಿಸಿದ್ದಾರೆ. ಬರ್ತ್ಡೇಗೆ ಗಿಫ್ಟ್ ಇದೆ ಮಮ್ಮಿ ಕಡೆಯಿಂದ. ಆ್ಯಂಡ್ ಮಮ್ಮಿನೇ ಸೆಲೆಕ್ಟ್ ಕೂಡ ಮಾಡಿದ್ರು. ಈ ಶರ್ಟ್ ಚೆನ್ನಾಗಿ ಕಾಣಿಸುತ್ತೆ ಮಣಿ ಹಾಕ್ಕೊಂಡ್ರೆ, ತಗೋ ಅಂತ ಹೇಳಿ. ಹೇಗೆ ಕಾಣಿಸ್ತಾ ಇದ್ದಾರೆ. ಆ್ಯಂಡ್ ನನ್ನ ಹಸ್ಬೆಂಡ್ಗೆ ಮ್ಯಾಚ್ ಆಗೋ ಥರ ನನ್ನ ಹತ್ರ ಆಲ್ರೆಡಿ ಮನೇಲಿತ್ತು ಬಟ್ಟೆ. ಸೊ ಕಲರ್ ಮ್ಯಾಚ್ ಆಗೋ ಥರ ಹಾಕ್ಕೊಂಡಿದ್ದೀನಿ. ನನ್ನ ಪ್ರೀತಿಯ ಹೆಂಡತಿಗೆ ಮತ್ತು ನನ್ನ ಪ್ರೀತಿಯ ಹೆಂಡತಿಯನ್ನು ನನಗೆ ದಾರಿ ಎರೆದ ನಮ್ಮ ಅತ್ತೆಗೆ, ಇಬ್ರಿಗೂ ನನ್ನ ಹೃತ್ಪೂರ್ವಕ ಧನ್ಯವಾದಗಳು. ನನ್ನ ಈ ಹುಟ್ಟು ಹಬ್ಬದ ದಿನ ಏನಿದೆ ಅದನ್ನು ತುಂಬ ಚೆನ್ನಾಗಿ ಅನುಭವಿಸುವಂಥ ಭಾಗ್ಯ ನನಗೆ ನೀಡಿದ್ದಾರೆ. ಇದರಿಂದ ಎಲೆಕ್ಷನ್ ನಿಲ್ಸ್ಬಿಟ್ರೆ ಸ್ಟೇಜ್ ಮೇಲೆ
ಜನ ಮನೆಗೆ ಹೋಗ್ಬಿಡ್ತಾರೆ ಸ್ಪೀಚ್ ಕೇಳಕ್ಕಾಗ್ತದೆ. ಓ ಸರ್ ಇವತ್ತೇ ಹೇಳ್ತೀರಾ ಇಲ್ಲ ನಾಳೆ ಹೇಳ್ತೀರಾ? ಇದು 2XL ಹಾಕ್ಬೇಕು ನಾನು ಹೋಗಿ. ಒಮ್ಮೆ ಹೆಂಗಿತ್ತು ಫುಡ್? ಹೆಂಗಿತ್ತು ಪ್ಲೇಸು? ಚೆನ್ನಾಗಿತ್ತು. ಹೀಗಾಯಿತು ನನ್ನ ಹಸ್ಬೆಂಡು ಬರ್ತ್ಡೇ. ನಮಗಿಷ್ಟ ಆದವ್ರಿಗೆ ನಾವು ಕಾಸ್ಟ್ಲಿ ಗಿಫ್ಟ್ಸ್ ಕೊಡ್ತೀವ, ಎಕ್ಸ್ಪೆನ್ಸಿವ್ ಥಿಂಗ್ಸ್ ಕೊಡಿಸ್ತೀವ ಅನ್ನೋದಲ್ಲ. ಎಷ್ಟು ಚೆನ್ನಾಗಿ ನೋಡ್ಕೊತೀವಿ, ಎಷ್ಟು ಪ್ರೀತಿಯಿಂದ ನೋಡ್ಕೊತೀವಿ, ಅಥವಾ ಎಷ್ಟು ಕ್ವಾಲಿಟಿ ಟೈಮ್ ಅವ್ರ ಜೊತೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ಮುಖ್ಯ. ಚಿಕ್ಕ ಚಿಕ್ಕ ವಿಷಯದಲ್ಲೇ ಖುಷಿನ ಪಡಬೇಕು. ಇದನ್ನೇ ನಾವು ಲೈಫಲ್ಲಿ ಕೂಡ ಫಾಲೋ ಮಾಡ್ತಾ ಇರೋದು. ನೀವು ಅಷ್ಟೇ, ನಿಮ್ಗೆ ಯಾರಾದರೂ ಇಷ್ಟ ಆದರೆ, ನಿಮಗೆ ತುಂಬ ಇಂಪಾರ್ಟೆಂಟ್ ವ್ಯಕ್ತಿ ಇದ್ದರೆ ಅವ್ರ ಜೊತೆ ಒಳ್ಳೆ ಕ್ವಾಲಿಟಿ ಟೈಮ್ನ ಸ್ಪೆಂಡ್ ಮಾಡಿ. ತುಂಬಾ ಖುಷಿ ಸಿಗುತ್ತೆ. ನಾವು ಮನೆಗೆ ಬಂದಾಗ ತುಂಬಾ ಲೇಟ್ ಆಗಿತ್ತು, ಆಲ್ಮೋಸ್ಟ್ 11:45 ಆ ಥರ. ನನ್ನ ಮಗಂಗೆ ನಿದ್ದೆ ಬರ್ತಾ ಇರಲಿಲ್ಲ, ಅದಕ್ಕೆ ನನ್ನ ಹಸ್ಬೆಂಡ್ ಅವನ್ನ ಆಡಿಸ್ತಾ ಇದ್ದಾರೆ. ಈ ಥರ ಅವ್ನಿಗೆ ಆಡಿಸ್ತಾ ಅವನ್ನ ಫುಲ್ ಟಯರ್ಡ್ ಮಾಡಿದ್ರೆ ಮಲ್ಕೊತಾನೆ ಆರಾಮಾಗಿ. ಅವ್ನು ಟಯರ್ಡ್ ಆಗಿಲ್ಲ ಅಂದರೆ ನಮ್ಮನ್ನು ಟಯರ್ಡ್ ಮಾಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ನಾನು ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್, ಕಮೆಂಟ್, ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ.